ಅನ್ನಭಾಗ್ಯ ಯೋಜನೆದು ರಾಜ್ಯದ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೇಂದ್ರದಿಂದ ಮೋದಿ ಕೊಡ್ತಾ ಇರತಕ್ಕಂಥ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತಾ ಇದೀವಲ್ಲಪ್ಪ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದೇ ಕಾಂಗ್ರೆಸ್ ಪಾರ್ಟಿ, ಬೊಮ್ಮಾಯಿ ಮರ್ತು ಬಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ರವರು, ಸೋನಿಯಾ ಗಾಂಧಿ ಅವರೇ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ತಂದಿದ್ದು. ಅದಕ್ಕೆ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆನ ಪ್ರಾರಂಭ ಮಾಡಿದ್ರು. ಪಾಪ ಮರು ಶುರು ಆಗಿರ್ಬೇಕು ನನ್ನ ಫ್ರೆಂಡ್ಗೆ. ಸರ್, ಕುಮಾರಸ್ವಾಮಿ ಅವರಿಗೆ ಸಂಕ್ರಾಂತಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ಇದು ನೈಸ್ ವಿಚಾರದಲ್ಲಿ ಸರ್ಕಾರ ಜಯಚಂದ್ರ ಅವರ ಬಾಯನ್ನು ಕಟ್ಟಿ ಹಾಕಿದೆ ಅನ್ನುವಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆ ತರದ ಪರಿಸ್ಥಿತಿ ಇದೆಯಾ? ಕಟ್ಟೆ ಬಾಯಿ ಕಟ್ಟೆ ನೋಡಪ್ಪ, ಐ ಡೋಂಟ್ ವಾಂಟ್ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೋಗೋದು ಬೇಡ. ಬೇರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದ್ರ ವಿಚಾರ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಬನ್ನಿ ಅಂತ ಹೇಳಿದೆ, ಯಾಕೆ ಬರಲಿಲ್ಲ ಡಿಬೇಟ್ಗೆ? ಆಮೇಲೆ ಮಾತಾಡೋಣ, ನಡಿ. ಅನ್ನಭಾಗ್ಯ ಯೋಜನೆದು ರಾಜ್ಯದ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೇಂದ್ರದಿಂದ ಮೋದಿ ಕೊಡ್ತಾ ಇರತಕ್ಕಂಥ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತಾ ಇದೀವಲ್ಲಪ್ಪ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದೇ ಕಾಂಗ್ರೆಸ್ ಪಾರ್ಟಿ, ಬೊಮ್ಮಾಯಿ ಮರ್ತು ಬಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ರವರು, ಸೋನಿಯಾ ಗಾಂಧಿ ಅವರೇ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ತಂದಿದ್ದು. ಅದಕ್ಕೆ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆನ ಪ್ರಾರಂಭ ಮಾಡಿದ್ರು. ಪಾಪ ಮರು ಶುರು ಆಗಿರ್ಬೇಕು ನನ್ನ ಫ್ರೆಂಡ್ಗೆ. ಸರ್, ಕುಮಾರಸ್ವಾಮಿ ಅವರಿಗೆ ಸಂಕ್ರಾಂತಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ಇದು ನೈಸ್ ವಿಚಾರದಲ್ಲಿ ಸರ್ಕಾರ ಜಯಚಂದ್ರ ಅವರ ಬಾಯನ್ನು ಕಟ್ಟಿ ಹಾಕಿದೆ ಅನ್ನುವಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆ ತರದ ಪರಿಸ್ಥಿತಿ ಇದೆಯಾ? ಕಟ್ಟೆ ಬಾಯಿ ಕಟ್ಟೆ ನೋಡಪ್ಪ, ಐ ಡೋಂಟ್ ವಾಂಟ್ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೋಗೋದು ಬೇಡ. ಬೇರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದ್ರ ವಿಚಾರ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಬನ್ನಿ ಅಂತ ಹೇಳಿದೆ, ಯಾಕೆ ಬರಲಿಲ್ಲ ಡಿಬೇಟ್ಗೆ? ಆಮೇಲೆ ಮಾತಾಡೋಣ, ನಡಿ.